ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಮಾಯಾ ಏಂಜಲೋ ಅವರು ಬರೆದಿರ್ತಕ್ಕಂತಹ ಪುವರ್ ಗರ್ಲ್ ಅಂತಕ್ಕಂತಹ ಒಂದು ಪೋಯಮ್ನ ಸಿಂಪಲ್ ಸಮರಿಯನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅನೇಕ ವಿದ್ಯಾರ್ಥಿಗಳು ಇದರ ಸಮರಿಯನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇದರ ಒಂದು ಈಜಿಯೆಸ್ಟ್ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರೀತಿಸಿ ಮೋಸ ಹೋದಂತಹ ಒಬ್ಬ ಹುಡುಗಿಯ ಕಥೆಯನ್ನು ಈ ಒಂದು ಪೋಯಮ್ನಲ್ಲಿ ಮಾಯಾ ಏಂಜಲೋ ಅವರು ಕೊಡ್ತಾ ಇದ್ದಾರೆ. ಯಾವ ರೀತಿ ತಾನೊಬ್ಬ ವ್ಯಕ್ತಿಯನ್ನು ಪ್ರೀತಿಸಿ ಅವನಿಂದ ಮೋಸಕ್ಕೆ ಒಳಗಾಗಿದ್ರು ಮತ್ತು ಬೇರೊಬ್ಬ ಈಗ ಹುಡುಗಿಯು ಕೂಡ ಯಾವ ರೀತಿ ಮೋಸಕ್ಕೆ ತನ್ನ ಕಣ್ಣೆದುರುಗಡೆನೆ ಒಳಗಾಗ್ತಾ ಇದ್ದಾಳೆ ಅಂತಕ್ಕಂಥದ್ರ ಬಗ್ಗೆ ನೋವಿನ ಒಂದು ಮಾತುಗಳನ್ನು ಇಲ್ಲಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಬನ್ನಿ ಫಸ್ಟ್ ಪಾಯಿಂಟನ್ನು ನೋಡ್ತಾ ಹೋಗೋಣ. Maya Angelou's poem Poor Girl is about a woman who feels sad and sorry for another girl. ತುಂಬ ದುಃಖಿತರಾಗಿರ್ತಕ್ಕಂತಹ ಒಬ್ಬ ಹೆಣ್ಮಗಳೇನು ಮಾಡ್ತಾ ಇದ್ದಾಳೆ, ಮತ್ತೊಬ್ಬ ಹುಡುಗಿಯನ್ನು ನೋಡಿ ಈಗ ಅವಳ ಕುರಿತು ಸಾರಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಅವಳ ಒಂದು ಪರಿಸ್ಥಿತಿಯು ಕೂಡ ತನ್ನ ತರಹವೇ ಆಗಿಬಿಡುತ್ತೆ ಅಂತಕ್ಕಂತಹ ಒಂದು ವೇದನೆ ಈ ಒಬ್ಬ ವಿಮೆನ್ನಲ್ಲಿ ಕಾಣಿಸ್ತಾ ಇದೆ. The speaker used to love a man who was sweet and loving at first, but he ended up breaking her heart. ಯಾವ ರೀತಿ ತಾನು ಆ ವ್ಯಕ್ತಿಯನ್ನು ಮೊದಲಿಗೆ ಪ್ರೀತಿಸ್ತಾ ಇದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದ ಸ್ಪೀಕರ್ ಯೂಸ್ ಟು ಲವ್ ಎ ಮ್ಯಾನ್ ಅಂದರೆ ಒಬ್ಬ ಪುರುಷನನ್ನು ಪ್ರೀತಿಸ್ತಕ್ಕಂಥದ್ದು. ವಾಸ್ ವೆರಿ ಸ್ವೀಟ್, ಆ ಸಂದರ್ಭದಲ್ಲಿ ತುಂಬಾ ಆ ವ್ಯಕ್ತಿ ಒಳ್ಳೆಯವನಾಗಿರುತ್ತಾನೆ. ಆ್ಯಂಡ್ ಲವಿಂಗ್ ಎಟ್ ಫಸ್ಟ್, ಮೊದಲಿಗೆ ಅವನು ಕೂಡ ಅವಳನ್ನು ಪ್ರೀತಿಸ್ತಾ ಇರ್ತಾನೆ. ಬಟ್ ಇವಾಗ ಪರಿಸ್ಥಿತಿ ಏನಾಗಿದೆ, ಬ್ರೇಕಿಂಗ್ ಹರ್ ಹಾರ್ಟ್, ಅವಳ ಹೃದಯವನ್ನು ಅವನು ಒಡೆದು ಹೋಗಿದ್ದಾನೆ. ಅಂದರೆ ಅವಳಿಂದ ದೂರ ಆಗಿದ್ದಾನೆ, ಅವಳಿಗೆ ನೋವನ್ನು ಬಿಟ್ಟು ಹೋಗಿದ್ದಾನೆ. ನೌ ದಟ್ ಸೇಮ್ ಮ್ಯಾನ್, ಅದೇ ವ್ಯಕ್ತಿ ಈಗ ಏನಾಗಿದೆ, ಹ್ಯಾಸ್ ಎ ನ್ಯೂ ಗರ್ಲ್ ಫ್ರೆಂಡ್, ಹೊಸ ಗರ್ಲ್ ಫ್ರೆಂಡ್ನೊಂದಿಗೆ ಇದ್ದಾನೆ. And the speaker can see that the new girl truly loves him just like she once did. ತಾನು ಯಾವ ರೀತಿ ಆ ವ್ಯಕ್ತಿಯನ್ನು ನಿಜವಾಗಿಯೂ ಪ್ರೀತಿಸಿದ್ಲೋ ಅದೇ ರೀತಿಯೇ ಆ ಹೆಣ್ಣುಮಗಳು, ಅಂದರೆ ಈಗ ತನ್ನ ಹಳೆಯ ಏನು ಬಾಯ್ ಫ್ರೆಂಡ್ ಇದ್ನೋ ಅವನು ಯಾರ ಜೊತೆ ಇದ್ದಾನಲ್ವಾ, ಆ ಹೆಣ್ಣು ಮಗಳು ಕೂಡ ನಿಜವಾದಂತಹ ಪ್ರೀತಿಯನ್ನು ಈ ವ್ಯಕ್ತಿಯ ಕುರಿತು ವ್ಯಕ್ತಪಡಿಸ್ತಾ ಇದ್ದಾಳೆ. ಬಟ್ ಆ ವ್ಯಕ್ತಿ ಅವಳಿಗೆ ಮೋಸ ಮಾಡ್ತಕ್ಕಂಥದ್ದು ಈಗ ಅವಳಿಗೆ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪೀಕರ್ ಹೇಳ್ತಾ ಇದ್ದಾರೆ. ದ ಸ್ಪೀಕರ್ ವಾಚಸ್ ಆಸ್ ದ ನ್ಯೂ ಗರ್ಲ್ ಬಿಲೀವ್ಸ್ ಎವ್ರಿ ವರ್ಡ್ ದ ಮ್ಯಾನ್ ಸೇಸ್. ನಮ್ಮ ಸ್ಪೀಕರ್ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆ ವ್ಯಕ್ತಿ ಅಂದರೆ ತನ್ನ ಮಾಜಿ ಪ್ರಿಯಕರ ಏನೆಲ್ಲ ಒಂದು ಸ್ವೀಟ್ ಆಗಿರ್ತಕ್ಕಂತಹ ವರ್ಡ್ಸ್ಗಳನ್ನು ಆ ಹುಡುಗಿಗೆ ಹೇಳ್ತಾ ಇದ್ದಾನೆ. ಆ ಹುಡುಗಿ ಬ್ಲೈಂಡಾಗಿ ಆ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಳೆ. ಕೇಳಿಸಿಕೊಳ್ಳುವುದರ ಜೊತೆಗೆ ಬ್ಲೈಂಡಾಗಿ ಬಿಲೀವ್ ಕೂಡ ಮಾಡ್ತಾ ಇದ್ದಾಳೆ. ಶಿ ಥಿಂಕ್ಸ್ ಹಿ ಲವ್ಸ್ ಹರ್. ಅವಳು ಏನು ಅಂದ್ಕೊಂಡಿದ್ದಾಳೆ, ಇವನು 100% ತನ್ನನ್ನು ಪ್ರೀತಿಸ್ತಾ ಇದ್ದಾನೆ, ತಾನು ಯಾವ ರೀತಿ ಅವನನ್ನು ಪ್ರೀತಿಸ್ತಾ ಇದ್ದಾನೋ ಅದೇ ರೀತಿಯಾಗಿರ್ತಕ್ಕಂತಹ ಆಳವಾದ ಪ್ರೀತಿಯನ್ನು ಆ ವ್ಯಕ್ತಿಯೂ ಕೂಡ ಹೊಂದಿದ್ದಾನೆ ಅಂಥೇಳಿ ಅವಳು ಅಂದ್ಕೊಂಡಿದ್ದಾಳೆ. ಬಟ್ ಅದು ಆ ರೀತಿ ಆಗಿರಲಿಲ್ಲ. ಆ್ಯಂಡ್ ವಿಲ್ ಸ್ಟೇ ವಿತ್ ಹರ್, ನನ್ನ ಜೊತೆ ನನ್ನ ಜೀವನದುದ್ದಕ್ಕೂ ಇವನು ಇದ್ದೇ ಇರ್ತಾನೆ ಅಂತಕ್ಕಂತಹ ಒಂದು ನಂಬಿಕೆಯಲ್ಲಿ ಆ ಒಂದು ಹುಡುಗಿ ಇದ್ದಾಳೆ. ಬಟ್ ದ ಸ್ಪೀಕರ್ ನೋಸ್ ದ ಟ್ರುತ್. ಬಟ್ ಸತ್ಯ ಏನು ಅಂತಕ್ಕಂಥದ್ದು ನಮ್ಮ ಸ್ಪೀಕರ್ಗೆ ಗೊತ್ತಿದೆ. ಯಾಕೆಂದರೆ ಅವರು ಆಲ್ರೆಡಿ ಸತ್ಯ ಯಾವುದು ಅಂತ ತಿಳ್ಕೊಂಡಿದ್ದಾರೆ. ತಾನೂ ಕೂಡ ಒಂದಲ್ಲ ಒಂದು ದಿನ ಹಿಂದೆ, ಅಂದರೆ ಬಹಳಷ್ಟು ಹಿಂದೆ ಆ ವ್ಯಕ್ತಿಯ ಕುರಿತು ಲಾಯಲ್ ಆಗಿ, ನೆಕ್ಸ್ಟ್ ಲೈನ್ ನೋಡ್ಬೋದು, ಹಿ ಈಸ್ ನಾಟ್ ಲಾಯಲ್, ತಾನು ಲಾಯಲ್ ಆಗಿದ್ದರೂ ಕೂಡ ಆ ವ್ಯಕ್ತಿ ಲಾಯಲ್ ಇಲ್ಲದೇ ಈಗ ತನ್ನಿಂದ ದೂರ ಆಗಿರ್ತಕ್ಕಂಥದ್ದು. ಅಂದರೆ ನಮ್ಮ ಸ್ಪೀಕರ್ ಮೋಸ ಹೋಗಿರ್ತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಹಿ ವಿಲ್ ಲೈಕ್ಲಿ ಹರ್ಟ್ ದ ನ್ಯೂ ಗರ್ಲ್ ಟು. ನನಗೆ ಯಾವ ರೀತಿ ಮೋಸ ವಂಚನೆಯನ್ನು ಮಾಡಿದ್ದಾನೋ ಆ ವ್ಯಕ್ತಿ, ಅದೇ ಮೋಸ ವಂಚನೆಯನ್ನು ಈ ಹೊಸ ಹುಡುಗಿಗೂ ಕೂಡ ಖಂಡಿತ ಅವನು ಮಾಡ್ತಾನೆ ಅಂತಕ್ಕಂತಹ ಒಂದು ಸತ್ಯದ ಅರಿವು ನಮ್ಮ ಸ್ಪೀಕರ್ಗೆ ಇಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ದ ಸ್ಪೀಕರ್ ವಾಂಟ್ಸ್ ಟು ಹೆಲ್ಪ್ ಹರ್. ನೋಡಿ, ಆ ಹೆಣ್ಣು ಮಗಳು ಮೋಸ ಹೋಗ್ತಕ್ಕಂಥದ್ದು ಸ್ಪೀಕರ್ಗೆ ಇಷ್ಟ ಇಲ್ಲ. ಹಾಗಾಗಿ ಅವರು ಆ ಹೆಣ್ಣು ಮಗಳಿಗೆ ಏನಾದರೂ ಮಾಡಿ ಈ ವಿಷಯವನ್ನು ಅರ್ಥ ಮಾಡಿಸ್ಬೇಕು ಅಂಥೇಳಿ ಅಂದ್ಕೊಳ್ತಾ ಇದ್ದಾಳೆ. ಆ್ಯಂಡ್ ವಾರ್ನ್ ಹರ್, ಒಂದು ವಾರ್ನಿಂಗನ್ನು ಕೊಡಬೇಕು ಅಂಥೇಳಿ ಅಂದ್ಕೊಳ್ತಾ ಇದ್ದಾರೆ. ಬಟ್ ಶಿ ನೋಸ್ ದ ನ್ಯೂ ಗರ್ಲ್ ವಿಲ್ ನಾಟ್ ಲಿಸನ್ ಆರ್ ಅಂಡರ್ಸ್ಟ್ಯಾಂಡ್ ಜಸ್ಟ್ ಲೈಕ್ ಶಿ ಡಿಡೆಂಟ್ ವೆನ್ ಇಟ್ ಹ್ಯಾಪನ್ಡ್ ಟು ಹರ್. ನಾನೀಗ ಏನೇ ಮಾತನ್ನು ಹೇಳಿದರೂ ಕೂಡ, ಯಾವುದೇ ಒಂದು ವಾರ್ನಿಂಗನ್ನು ಕೊಟ್ಟರೂ ಕೂಡ ಆ ಹುಡುಗಿ ನನ್ನನ್ನು ನಂಬುವುದಿಲ್ಲ ಅಂತಕ್ಕಂಥದ್ದು ಸ್ಪೀಕರ್ಗೆ ತಿಳಿದಿದೆ. ಯಾಕೆಂದರೆ ತಾನು ಕೂಡ ಹಿಂದೆ ಬೇರೆ ಯಾರೋ ಏನನ್ನೋ ಹೇಳಿದಾಗ ನಂಬದೇನೆ ಆ ವ್ಯಕ್ತಿಯನ್ನು ಬ್ಲೈಂಡಾಗಿ ಪ್ರೀತಿಸಿ ಈಗ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥದ್ದು ನೆನಪಾಗ್ತಾ ಇದೆ. ಅಂದರೆ
ನಿಜವಾಗಿ ಆ ವ್ಯಕ್ತಿ ಪ್ರೀತಿಯಲ್ಲಿ ಬಿದ್ದಿರೋದ್ರಿಂದ ಆ ವ್ಯಕ್ತಿಯ ತಪ್ಪುಗಳು ಕಣ್ಣಿಗೆ ಕಾಣಿಸುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ತನಗಾದಂತಹ ಒಂದು ನೋವಿನ ಪರಿಸ್ಥಿತಿ ಮುಂದೆ ಇವಳಿಗೂ ಆಗುತ್ತಲ್ಲ ಅಂತಕ್ಕಂತಹ ಒಂದು ಬೇಸರವು ಕೂಡ ಇಲ್ಲಿ ನಮ್ಮ ಪೋಯೆಟ್ಗೆ ಕಾಣ್ತಾ ಇದೆ. ಥ್ರೂಔಟ್ ದ ಪೋಯಮ್ ದ ಸ್ಪೀಕರ್ ಸೇಸ್ ಪುವರ್ ಗರ್ಲ್. ಇಡೀ ಪದ್ಯದುದ್ದಕ್ಕೂ ಒಂದು ಪುವರ್ ಗರ್ಲ್, ಬಡ ಹುಡುಗಿ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ನಮ್ಮ ಪೋಯೆಟ್. ಯಾಕೆ ಅಂದರೆ ಶೋಯಿಂಗ್ ದ್ಯಾಟ್ ಶಿ ಫೀಲ್ ಸಾರಿ ಫಾರ್ ದ ನ್ಯೂ ಗರ್ಲ್ ಫ್ರೆಂಡ್. ಆ ಒಂದು ಹೊಸ ಹುಡುಗಿ ಏನಿದ್ದಾಳೋ ಅವಳ ಕುರಿತು ಇವರಿಗೆ ಸಾರಿ ಫೀಲ್ ಆಗ್ತಾ ಇದೆ. ಶಿ ಸೀಸ್ ದ್ಯಾಟ್ ದೇ ಆರ್ ಬೋತ್ ಗೋಯಿಂಗ್ ಥ್ರೂ ದ ಸೇಮ್ ಪೇಯ್ನ್. ನಾನೇನು ನೋವನ್ನು ಎದುರಿಸ್ತಾ ಇದ್ದೇನೋ ಅದೇ ನೋವನ್ನು ಈ ಹುಡುಗಿಯು ಮುಂದೆ ಎದುರಿಸಬೇಕಾಗುತ್ತಲ್ಲ ಅಂತಕ್ಕಂತಹ ಒಂದು ನೋವು ಸ್ಪೀಕರ್ಗೆ ಕಾಣಿಸ್ತಾ ಇದೆ. ದ ಪೋಮ್ ಈಸ್ ಅಬೌಟ್ ಲವ್, ಹಾರ್ಟ್ ಬ್ರೇಕ್ ಆ್ಯಂಡ್ ಹೌ ಪೀಪಲ್ ಆಫನ್ ಗೋ ಥ್ರೂ ದ ಸೇಮ್ ಸ್ಯಾಡ್ ಎಕ್ಸ್ಪೀರಿಯನ್ಸಸ್. ಎಸ್ ನೋಡಿ, ಈ ಒಂದು ಪೋಯಮ್ ಇರ್ತಕ್ಕಂಥದ್ದು ಪ್ರೀತಿ ಮತ್ತು ಹಾರ್ಟ್ ಬ್ರೇಕ್ಗಳ ಕುರಿತು ಮತ್ತು ಜನಗಳು ಯಾವ ರೀತಿ ಅಂದರೆ ಈಗ ನಮ್ಮ ಪೋಯೆಟ್ ಯಾವ ರೀತಿಯಾದಂತಹ ಒಂದು ಕಂಡೀಷನನ್ನು ಎದುರಿಸ್ತಾ ಇದ್ದಾರೋ ಅಂದರೆ ಬೇಸರದ ಜೀವನ ಅವರು ನಡೆಸಬೇಕಾಗಿದೆ ತನ್ನ ಪ್ರಿಯಕರನನ್ನು ಕಳೆದುಕೊಂಡು ಅವನಿಂದ ಮೋಸಕ್ಕೆ ಒಳಗಾಗಿ. ಸೊ ಅದೇ ರೀತಿಯಾಗಿರ್ತಕ್ಕಂತಹ ಜೀವನ ಇವಳದು ಆಗುತ್ತಲ್ಲ ಅಂತಕ್ಕಂತಹ ಒಂದು ಬೇಸರ ಇದೆ. ಏಂಜಲೋ ಯೂಸಸ್ ಸಿಂಪಲ್ ವರ್ಡ್ಸ್ ಆ್ಯಂಡ್ ಜೆಂಟಲ್ ರಿದಮ್ to show the pain of lost love and the kindness of someone who understands that pain. ಎಸ್, ಈ ಒಂದು ಪೋಯಮ್ನ ಟೆಕ್ಸ್ಟನ್ನು ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಆಲ್ರೆಡಿ ಸಮರಿಯನ್ನು ನೋಡಿದ್ದೇವೆ. ಸಿಂಪಲ್ ಆಗಿ ಈ ಲೈನ್ಸ್ಗಳನ್ನು ಕೂಡ ನಾನು ನಿಮಗೆ ಹೇಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ಯು ಹ್ಯಾವ್ ಗಾಟ್ ಅನದರ್ ಲವ್ ಅಂದರೆ ಯು ಅಂದರೆ ಇಲ್ಲಿ ತಾನೇನು ಪ್ರೀತಿಸಿರ್ತಕ್ಕಂತಹ ಪ್ರಿಯಕರ ಇದ್ನಲ್ವ ಅವನನ್ನು ಕುರಿತು ಬಳಸಿರ್ತಕ್ಕಂತಹ ಪದ. ಯು ಹ್ಯಾವ್ ಗಾಟ್ ಅನದರ್ ಲವ್, ನಿನಗೆ ಮತ್ತೊಂದು ಪ್ರೀತಿ ಸಿಕ್ಕಿದೆ. ಆ್ಯಂಡ್ ಐ ನೋ ಇಟ್, ಅದು ನನಗೆ ತಿಳಿದಿದೆ. ಅಂದರೆ ನೀನು ಬೇರೆ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಕ್ಕಂಥದ್ದು ನನಗೆ ತಿಳಿದಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಏನು ಮಾಜಿ ಪ್ರಿಯಕರ ಇದ್ನಲ್ವ ಅವನನ್ನು ಕುರಿತು ನಮ್ಮ ಪೋಯೆಟ್ ಇಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಡೈರೆಕ್ಟಾಗಿ ಅಲ್ಲ, ಬಟ್ ಅಂದ್ಕೊಳ್ತಾ ಇದ್ದಾರೆ. ಸಮ್ ಒನ್ ಹೂ ಅಡೋಸ್ ಯು ಜಸ್ಟ್ ಲೈಕ್ ಮೀ. ಎಸ್, ಯಾರೋ ನಿನ್ನನ್ನು ಅಡೋರ್ ಅಂದರೆ ಪ್ರೀತಿಸ್ತಕ್ಕಂಥದ್ದು, ಯಾರೋ ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ, ನೀನೀಗ ಅವರ ಲವ್ವಲ್ಲಿದೆಯಾ. ನಾನು ಯಾವಾಗ ಅಂದರೆ ಈ ಹಿಂದೆ ನಿನ್ನನ್ನು ಪ್ರೀತಿಸ್ತಾ ಇದ್ನೋ ಅದೇ ಸ್ಥಾನದಲ್ಲಿ ಈಗ ಬೇರೊಬ್ಬ ವ್ಯಕ್ತಿ ಇದ್ದಾರೆ. ಹ್ಯಾಂಗಿಂಗ್ ಆನ್ ಯುವರ್ ವರ್ಡ್ಸ್, ನಿನ್ನ ವರ್ಡ್ಸ್ಗಳನ್ನು, ನೀನು ಆಡ್ತಕ್ಕಂತಹ ಮಾತುಗಳನ್ನು ಅವಳು ನಂಬ್ತಾ ಇದ್ದಾಳೆ. ಲೈಕ್ ದೇವರ್ ಗೋಲ್ಡ್, ನೀನು ಮಾತನಾಡ್ತಕ್ಕಂತಹ ಬಣ್ಣದ ಮಾತುಗಳು, ಬಂಗಾರದ ಮಾತುಗಳು. ಅಂದರೆ ಅವಳನ್ನು ಮೋಸ ಮಾಡಲಿಕ್ಕೆ, ವಂಚಿಸಲಿಕ್ಕೆ ಆ ಮಾತುಗಳನ್ನು ಅವನು ಯೂಸ್ ಮಾಡ್ತಾ ಇದ್ದಾನೆ. ಅವು ಸತ್ಯ ಅಥವಾ ಸುಳ್ಳು ಅಂತಕ್ಕಂಥದ್ದು ಅವಳಿಗೆ ತಿಳಿಯೋದಿಲ್ಲ. ಥಿಂಕಿಂಗ್ ಶಿ ಅಂಡರ್ಸ್ಟ್ಯಾಂಡ್ಸ್ ಯುವರ್ ಸೋಲ್. ಎಸ್, ನೀನು ಅವಳಿಗೆ ಅರ್ಥ ಆಗೋ ರೀತಿಯಲ್ಲಿ ಅವಳಿಗೆ ಏನೇನೋ ಹೇಳ್ತಾ ಇದೆಯಾ. ಪುವರ್ ಗರ್ಲ್ ಜಸ್ಟ್ ಲೈಕ್ ಮೀ, ನನ್ನಂತೆ ಬಡಪಾಯಿ ಹುಡುಗಿ ಅವಳು, ನೀನು ಹೇಳಿದ್ದನ್ನು ನಂಬ್ತಾ ಇದ್ದಾಳೆ. ಯು ಆರ್ ಬ್ರೇಕಿಂಗ್ ಅನದರ್ ಹಾರ್ಟ್, ಮತ್ತೊಂದು ಹೃದಯವನ್ನು ನೀನು ಒಡಿತಾ ಇದೆಯಾ. ಮತ್ತೊಂದು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಆಲ್ರೆಡಿ ನಮ್ಮ ಪೋಯೆಟ್ ಏನಾಗಿದ್ದಾರೆ, ತಮ್ಮ ಒಂದು ಹಾರ್ಟನ್ನು ಬ್ರೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ವ್ಯಕ್ತಿಯ ಜೊತೆ. ಆ್ಯಂಡ್ ಐ ನೋ ಇಟ್, ಅದು ನನಗೆ ತಿಳಿದಿದೆ ನೀನು ಇನ್ನೊಬ್ಬರಿಗೆ ಮೋಸ ಮಾಡ್ತೀಯಾ ಅಂತ. ಆ್ಯಂಡ್ ದೆರ್ ಈಸ್ ನಥಿಂಗ್ ಐ ಕ್ಯಾನ್ ಡೂ, ಅದನ್ನು ನೋಡಿದರೂ ಕೂಡ ನಾನು ಹೆಲ್ಪ್ಲೆಸ್ ಆಗಿದ್ದೇನೆ, ನನ್ನ ಕಡೆಯಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಲಿಕ್ಕೆ ಕಾರಣ ಏನು, ಇಫ್ ಐ ಟ್ರೈ ಟು ಟೆಲ್ ಹರ್ ವಾಟ್ ಐ ನೋ ಶಿ ವಿಲ್ ಮಿಸ್ಅಂಡರ್ಸ್ಟ್ಯಾಂಡ್. ನನಗೆ ತಿಳಿದಿರ್ತಕ್ಕಂಥದ್ದನ್ನು ಅಂದರೆ ನೀನು ನನಗೆ ಯಾವ ರೀತಿಯ ಮೋಸ ಮಾಡಿದೆಯಾ ಅಂತಕ್ಕಂಥದ್ದನ್ನು ನಾನು ಅವಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಹೋದರೆ ಅದು ಅವಳಿಗೆ ಅರ್ಥ ಆಗೋದಿಲ್ಲ. ಅದರ ಬದಲಾಗಿ ಅವಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾಳೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ನಾನೇನೇ ಹೇಳಿದರೂ ಅವಳು ನಂಬುವ ಪರಿಸ್ಥಿತಿಯಲ್ಲಿ ಈಗ ಇಲ್ಲ ಅಂತಕ್ಕಂಥದ್ದು ನಮ್ಮ ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಮೇಕ್ ಮಿ ಗೋ ಪುವರ್ ಗರ್ಲ್ ಸಿ ಈಸ್ ಜಸ್ಟ್ ಲೈಕ್ ಮೀ. ಎಸ್, ನನ್ನಂತೆ ಅವಳು ಕೂಡ ಬಲಿಪಶು ಆಗಿಬಿಡ್ತಾಳೆ, ಪ್ರೀತಿಯಲ್ಲಿ ಮೋಸಕ್ಕೆ ಒಳಗಾಗಿ ಬಿಡ್ತಾಳೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಶಿ ವಿಲ್ ಲಿಸನ್ ಟು ಯುವರ್ ಲೈಸ್, ನಿನ್ನ ಸುಳ್ಳುಗಳನ್ನು ಅವಳು ಕೇಳಿಸಿಕೊಳ್ತಾಳೆ. ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಶಿ ವಿಲ್ ಡ್ರೀಮ್ that one day you will be a one woman man, poor girl just like me. ಎಸ್, ನೀನು ಕೂಡ ಒಂದಲ್ಲ ಒಂದಿನ ನನ್ನಂಗೆ ಆಗ್ಬಿಡ್ತೀಯಲ್ಲಮ್ಮ ಅಂತಕ್ಕಂಥ ಒಂದು ನೋವನ್ನು ಆ ಹುಡುಗಿಯ ಕುರಿತು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಪೋಯೆಟ್ ಅವರು. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಯಾವುದಾದ್ರೂ ವಿಡಿಯೋ ಅಥವಾ ಸಮರಿ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ.